ಓಂ ಶಾಂತಿ. ಅವ್ಯಕ್ತ ಪಾಲನೆಯ 26ನೆಯ ದಿನ. ಬಾಬಾವರು ಇವತ್ತು ಹೇಳ್ತಿದ್ದಾರೆ, ಅವ್ಯಕ್ತ ಸ್ಥಿತಿ ರೂಪಿಸಿಕೊಳ್ಳುವಂಥ ಯುಕ್ತಿಗಳು ಯಾವುವು ಅಂತ ಕೇಳ್ತಿದ್ದಾರೆ ಬಾಬಾವರು. ಅವ್ಯಕ್ತ ಸ್ಥಿತಿಯಲ್ಲಿ ಯಾವಾಗಲೂ ಇರಬೇಕಂದ್ರೆ ಏನನ್ನು ಯುಕ್ತಿ ಮಾಡಬೇಕು ಅಂತ ಬಾಬಾವರು ಕೇಳ್ತಿದ್ದಾರೆ. ಅವ್ಯಕ್ತ ಸ್ಥಿತಿ ಒಳ್ಳೇದಿರುತ್ತದೋ ಅಥವಾ ವ್ಯಕ್ತದಲ್ಲಿ ಬರೋದು ಅಂತ ಬಾಬಾವರು ಕೇಳ್ತಾರೆ. ಯಾವ್ದು ಚಲೋ ಅನಿಸ್ತದೆ ನಿಮಗೆ? ಅವ್ಯಕ್ತ ಸ್ಥಿತಿಯಲ್ಲಿ ಶಬ್ದವಿದೆ, ಶಬ್ದದಿಂದ ದೂರವಿರಲು ಬಯಸುತ್ತೀರಾ? ತಾವೆಲ್ಲರೂ ಯಾವಾಗ ಶಬ್ದದಿಂದ ದೂರವಿರಲು ಪ್ರಯತ್ನಿಸುತ್ತೀರಿ? ಒಳ್ಳೆಯದೆನಿಸುತ್ತದೆಯಲ್ಲ. ಆದರೂ ಬಾಬ್ದಾದವರು ವ್ಯಕ್ತದಲ್ಲಿ ಏಕೆ ಕರಿತೀರಿ? ಬಾಬಾವ್ರು ಇಲ್ಲಿ ಕೇಳ್ತಿದ್ದಾರೆ, ಅವ್ಯಕ್ತ ಸ್ಥಿತಿ ಇರೋದು ಚಲೋ ಅನಿಸ್ತದ, ಮತ್ತು ನನಗೆ ಯಾಕೆ ನೀವು ವ್ಯಕ್ತದಲ್ಲಿ ಕರಿತಿದ್ದೀರಿ ಅಂತ ಕೇಳ್ತಾರೆ ಬಾಬಾವರು. ಎಲ್ಲ ಸಮಯವೂ ಅವ್ಯಕ್ತ ಸ್ಥಿತಿಯಲ್ಲಿರಲು ಯಾವ ಪುರುಷಾರ್ಥ ಮಾಡಬೇಕು? ಯಾವಾಗಲೂ ನಾವು ಅವ್ಯಕ್ತ ಸ್ಥಿತಿ ಇರಬೇಕಂದ್ರೆ ಏನು ಪುರುಷಾರ್ಥ ಮಾಡಬೇಕು ಅಂತ ಬಾಬಾವರು ಕೇಳ್ತಿದ್ದಾರೆ. ಅವ್ಯಕ್ತ ಸ್ಥಿತಿಯಲ್ಲಿ ಇರಬಹುದಾದಂಥ ಒಂದು ಅಕ್ಷರವನ್ನು ಹೇಳಿ. ಅವ್ಯಕ್ತ ಸ್ಥಿತಿಯಲ್ಲಿ ಇರಬೇಕಂದ್ರೆ ಒಂದು ಅಕ್ಷರ ಹೇಳ್ರಿ, ಯಾವುದು ಅಕ್ಷರ ಅಂತ ಕೇಳ್ತಾರೆ ಬಾಬು. ಅವ್ಯಕ್ತ ಸ್ಥಿತಿಯಲ್ಲಿರಲು ಯಾವ ಒಂದು ಅಕ್ಷರವನ್ನು ನೆನಪಿಟ್ಟುಕೊಳ್ಳಬೇಕು ಕೇಳ್ತಾರೆ ಬಾಬರು. ಮನ, ವಚನ, ಕರ್ಮ ಈ ಮೂರು ವ್ಯಕ್ತದಲ್ಲಿದ್ದು ಅವ್ಯಕ್ತರಾಗಲು ಯಾವ ಅಕ್ಷರ ಹೇಳಿ. ಅಂದರೆ ಮನಸ್ಸು, ವಚನ ಮತ್ತು ಕರ್ಮ ಮೂರದರಲ್ಲಿ ವ್ಯಕ್ತದಲ್ಲಿ ಇದ್ದರೂ ಸಹ ಅವ್ಯಕ್ತದ ಅನುಭವ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಬಾಬರು. ಅನೇಕರು ಹೇಳಿದರು, ಆತ್ಮ ಅಭಿಮಾನಿಗಳಾಗುವುದು ಎಂದರೆ ಅವ್ಯಕ್ತ ಸ್ಥಿತಿ. ಆ ಸ್ಥಿತಿಗೆ ಏನನ್ನು ನೆನಪಿಟ್ಟುಕೊಳ್ಳಬೇಕು, ಪುರುಷಾರ್ಥವೇನು ಮಾಡಬೇಕು ಅಂತ ಬಾಬರು ಕೇಳ್ತಾರೆ. ಮುಂದೆ ಹೇಳ್ತಾರೆ ಬಾಬರು, ಈ ರೀತಿ ಸ್ಥಿತಿ ನಿಧಾನವಾಗಿ ಎಲ್ಲರದು ಆಗೋದು. ಲಾಸ್ಟ್ನಾಗ ಬಾಬಾವ್ರು ಹೇಳ್ತಾರೆ, ಎಲ್ಲರದು ಈ ನಮೂನಿ ಸ್ಥಿತಿ ಆಗ್ತದೆ ಅಂತ ಹೇಳ್ತಾರೆ. ಯಾರ ಅಂತರ್ಮನದಲ್ಲಿ ಯಾವ ಮಾತಿನಿದೆಯೋ ಅದು ಮೊದಲೇ ತಮಗೆ ತಿಳಿಯುವುದು. ಎದುರುಗಡೆ ಇದ್ದವ್ರ ಮನಸ್ಸಿನಾಗ ಏನಿದೆ ಅಂತ ನಿಮಗೆ ಅರ್ಥ ಆಗ್ತದೆ ಅಂತ ಮುಂದೆ ನೀವು ಅವ್ಯಕ್ತ ಸ್ಥಿತಿಯಲ್ಲಿದ್ದಾಗ ಎದುರುಗಡೆಯಲ್ಲಿರುವಂಥ ಆತ್ಮದಲ್ಲಿ ಮನಸ್ಸಿನಲ್ಲಿ ಏನಿದೆ ನಿಮಗೆ ಅರ್ಥ ಆಗ್ತದಂತೆ. ಆದ್ದರಿಂದ ಅಭ್ಯಾಸ ಮಾಡುತ್ತಿದ್ದೇವೆ. ಎಷ್ಟೆಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರೋ ಯಾರಾದರೂ ಹೇಳಲಿ ಬಿಡಲಿ, ಅವರ ಒಳಗಿನ ಭಾವ ಮೊದಲೇ ತಿಳಿದುಕೊಳ್ಳುವ ಸಮಯ ಬರುವುದು. ಅಂದ್ರೆ ನಿಮ್ಮ ಸ್ಥಿತಿ ಅವ್ಯಕ್ತ ಆದಾಗ ಅಷ್ಟಾಗ್ತದೆ. ಆದ್ದರಿಂದ ಈ ಅಭ್ಯಾಸ ಮಾಡುತ್ತಿದ್ದೇವೆ. ಯಾವ ಒಂದು ಅಕ್ಷರವನ್ನು ನೆನಪಿಟ್ಟುಕೊಳ್ಳುವುದು ಎಂದು ಬಾಬಾವರು ಕೇಳ್ತಿದ್ದಾರೆ. ತಮ್ಮನ್ನು ಅತಿಥಿ ಎಂದು ತಿಳಿಯುವುದು. ಅತಿಥಿ ಎಂದು ತಿಳಿದರೆ ಅಂತಿಮ ಸಂಪೂರ್ಣ ಸ್ಥಿತಿ ವರ್ಣನೆ ಏನಿದೆಯೋ ಅದಾಗುವುದು. ನಮ್ಮನ್ನು ನಾವು ಅತೀತರಂತ ತಿಳ್ಕೊಬೇಕಂತ. ಅಂದರೆ ನಾವು ಅತೀತರಾಗಿ ಬಂದಿದ್ದೆವು. ಅತಿಥಿಯ ಸೆಳೆತ ಯಾರೊಂದಿಗೂ ಇರುವುದಿಲ್ಲ, ಯಾರ ಜೊತೆ ಅವ್ರ ಸಂಬಂಧ ಇರುವುದಿಲ್ಲ. ನಾವು ಈ ಶರೀರದಲ್ಲಿದ್ದೀವು, ಹಳೆಯ ಜಗತ್ತಿನಲ್ಲಿಯೂ ಅತಿಥಿಗಳಾಗಿದ್ದೇವೆ. ಶರೀರದಲ್ಲಿಯೇ ಅತಿಥಿಗಳು ಎಂದಾಗ ಶರೀರದೊಂದಿಗೆ ಸೆಳೆತಬೇಕೇ? ಇಲ್ಲಿ ಎರಡು ಮಾತದ. ಒಂದು ಸ್ಥೂಲವಾಗಿ ಯಾರು ಅತಿಥಿ ಅಂತ ತಿಳ್ಕೊತಾರೆ, ಒಂದು ನಾವು ಆತ್ಮ ಏನಿದೆ ಈ ದೇಹವನ್ನು ಪಡೆದಿದ್ದೀವು, ಈ ದೇಹದಲ್ಲಿ ಅತಿಥಿಯಾಗಿದ್ದೀವು ಅಂತ ಎರಡು ಮಾತು ನೆನಪಿಟ್ಕೋಬೇಕು. ಕೇವಲ ಸ್ವಲ್ಪ ಸಮಯಕ್ಕಾಗಿ ಈ ಶರೀರವನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದು. ಹೆಂಗೆ ಪಾಠ ಮಾಡಬೇಕಂದ್ರೆ, ಆತ್ಮ ಶರೀರವನ್ನು ಕೆಲಸಕ್ಕಾಗಿ ಪಡೆದಿದೆ. ಇಲ್ಲಿ ಅತಿಥಿಗಳಾದರೆ ಅಲ್ಲಿ ಏನಾಗುವಿರಿ? ಈ ಸ್ಥಿತಿಯಲ್ಲಿ ಯಾರಿಲ್ಲಿ ಇರ್ತಿರಲ್ಲ ಅವ್ರು ಏನಾಗ್ತಾರೆ ಸತ್ಯುಗದಾಗ ಅಂತ ಕೇಳ್ತಾರೆ ಬಾಬಾವರು. ಇಲ್ಲಿ ಎಷ್ಟು ಅತಿಥಿ ಎಂದು ತಿಳಿದುಕೊಳ್ಳುತ್ತಿದೆಯೋ ಅಷ್ಟೇ ಅಲ್ಲಿ ವಿಶ್ವದ ಮಾಲೀಕರಾಗುವಿರಿ. ಈ ಜಗತ್ತಿಗೆ ಮಾಲೀಕರಲ್ಲ, ಹೊಸ ಜಗತ್ತಿನ ಮಾಲೀಕರು. ಹಳಿ ಜಗತ್ತಿನ ಮಾಲೀಕರಲ್ಲ, ಹೊಸ ಜಗತ್ತಿನ ಮಾಲೀಕರಾಗ್ತೀರಿ. ಈ ವ್ಯಕ್ತ ಭಾವದಲ್ಲಿ ಬರಲು ಕಾರಣ ತಮ್ಮನ್ನು ತಾವು ಅತಿಥಿ ಎಂದು ತಿಳಿದುಕೊಳ್ಳೋದಿಲ್ಲ. ಯಾಕೆ ನಿಮಗೆ ಸಾಕಾರನಾಗ ಹೊರಗಡೆ ವ್ಯಕ್ತದಲ್ಲಿ ಬರ್ತೀರಿ ಅಂದ್ರಾಗ ಬಾಬಾವ್ರು ಹೇಳ್ತಾರೆ, ಅತಿಥಿ ಅಂತ ತಿಳ್ಕೊಂಡಿಲ್ಲ. ಅದಕ್ಕೆ ವಸ್ತುಗಳ ಮೇಲೆಯೂ ತಮ್ಮ ಅಧಿಕಾರವೆಂದು ತಿಳಿಯುತ್ತೀರಿ. ನಿಮ್ಮ ವಸ್ತುಗಳು ಇರ್ತಾವಲ್ಲ, ಇವು ನಂದು ಅಂಥೇಳಿ. ಆದ್ದರಿಂದ ಅದರ ಬಗೆಗೂ ಮಮತ್ವ ಬರುತ್ತದೆ. ತಮ್ಮನ್ನು ತಾವು ಅತಿಥಿ ಎಂದು ತಿಳಿದರೆ ಈ ಎಲ್ಲ ಮಾತುಗಳು ಸಮಾಪ್ತವಾಗುವುದು. ಬಾಬಾವ್ರು ಹೇಳ್ತಿದ್ದಾರೆ ಇವತ್ತು, ಈ ಎಲ್ಲ ಮಾತುಗಳು ಸಮಾಪ್ತ ಆಗ್ಬೇಕಂದ್ರೆ ನಿಮ್ಮನ್ನು ನೀವು ಅತಿಥಿ ಅಂತ ತಿಳ್ಕೋರಿ ಅಂತ ಹೇಳ್ತಾರೆ ಬಾಬಾವ್ರು ಮುಂದೆ ಹೇಳ್ತಾರೆ, ತಮ್ಮ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯನ್ನು ನೋಡಿಕೊಳ್ಳಬೇಕು. ಎಷ್ಟು ಸಂಪಾದನೆ ಮಾಡುತ್ತಿದ್ದೀರೋ ಅಷ್ಟನ್ನು ಉಪಯೋಗಿಸಿದ್ದೀರಾ
ಅಥವಾ ಸ್ವಲ್ಪ ಜಮಾ ಕೂಡ ಮಾಡುತ್ತಿದ್ದೀರೋ? ಏನೇನು ನಾವು ಪುಣ್ಯ ಮಾಡ್ತೀವಿ, ಏನೇನು ಸೇವೆ ಮಾಡ್ತೀವಿ ಅಷ್ಟು ತಿಂದು ಬಿಡ್ತಿರೋ, ಏನು ಜಮಾ ಅದಾವ ಅಂತ ಕೇಳ್ತಾರೆ ಬಾಬುವರು. ನಿಮ್ಮನ್ನು ನೀವು ಕೇಳ್ರಿ, ಒಟ್ಟು ಎಷ್ಟು ಜಮಾ ಮಾಡಿದ್ದೀರೆಂದು ನೋಡಿದ್ದೀರಿ? ನಿಮ್ಮನ್ನು ನೀವು ನೋಡ್ಕೊರಿ. ಆ ಜಮಾ ಮಾಡಿದ ಲೆಕ್ಕದಂತೆ ತಮ್ಮಿಂದ ತಾವೇ ಸಂತುಷ್ಟರಾಗಿದ್ದೀರಾ? ಇಲ್ಲಿ ಸಂಗಮಯುಗದಲ್ಲಿ ಏನು ಪುರುಷಾರ್ಥ ಮಾಡಿರಲ್ಲ, ನಿಮ್ಮ ಪುರುಷಾರ್ಥದಿಂದ ನೀವು ಸಂತುಷ್ಟರಾಗಿದ್ದೀರಾ? ಬಾಬುವರು ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ಜಮಾ ಮಾಡಿಕೊಳ್ಳುವ ಸಮಯ ಬೇರೆ ಇದೆಯಾ, ಮತ್ತೊಂದು ಯಾವ ಸಮಯ ಇದೆಯಾ ಅಂತ ಕೇಳ್ತಾರೆ. ಇಲ್ಲ, ಇದು ಸಂಗಮಯುಗ ಮಾತ್ರ. ಎಷ್ಟು ಸಮಯವಿದೆ? ಸಮಯವೂ ಇಲ್ಲ. ಸಂತುಷ್ಟರೂ ಇಲ್ಲವಾದರೆ ಏನಾಗುವುದು? ಸಮಯನೂ ಕಡಿಮೆದ, ಒಂದು ಸಂತುಷ್ಟ ಇಲ್ಲ ಅಂದರೆ ಏನಾಗ್ತದೆ ಮುಂದೆ? ಈಗ ಎಲ್ಲರಿಗೂ ಇದರ ಬಗೆಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ನಿಮ್ಮ ಪುರುಷಾರ್ಥ ಬಗ್ಗೆ ನೀವೇ ಗಮನ ಕೊಡಿ. ತಮ್ಮ ಜಮಾ ಖಾತೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಅತಿ ಕಡಿಮೆ ಎಂದರೆ ತಮ್ಮಿಂದ ತಾವು ಸಂತುಷ್ಟರಾಗಬೇಕು. ನಿಮ್ಮ ಹತ್ತೆಗೆ ಎಷ್ಟು ಖಾತೆದಾಗ ಜಮಾ ಇರಬೇಕಪ್ಪ ಅಂದರೆ ಅಟ್ಲೀಸ್ಟ್ ನಿಮ್ಮಷ್ಟಾಗಿ ನೀವು ಸಂತುಷ್ಟ ಇರ್ರಿ ಅಂತ ಹೇಳ್ತಾರೆ ಬಾಬುವರು. ತಮ್ಮ ಸಂಪಾದನೆಯಿಂದ ತಾವೇ ಆಗಿಲ್ಲದಿದ್ದರೆ ಬೇರೆಯವರಿಗೆ ಏನು ಹೇಳುವಿರಿ? ನಿಮ್ಮಂತಕ್ಕೆ ಸಂತುಷ್ಟತೆ ಇಲ್ಲ ಮತ್ತೊಬ್ಬರಿಗೆ ಏನು ಕೊಡ್ತೀರಿ? ಪ್ರತಿಯೊಬ್ಬರೂ ಇಷ್ಟನ್ನು ಜಮಾ ಮಾಡಿಕೊಳ್ಳಬೇಕು. ಬಾಬು ಹೇಳ್ತಾನೆ ಮಿನಿಮಮ್ ಇಷ್ಟು ಬೇಕು. ಕೇವಲ ನಮಗೋಸ್ಕರ ಜಮಾ ಮಾಡಿಕೊಳ್ಳಬೇಕು ಅಥವಾ ಬೇರೆಯವರಿಗಾಗೂ ಜಮಾ ಮಾಡಿಕೊಳ್ಳಬೇಕು, ಎರಡೂ ಮಾಡ್ಕೋಬೇಕು. ಬೇರೆಯವರಿಗೆ ದಾನ ಮಾಡಲು ಜಮಾ ಮಾಡಿಕೊಳ್ಳೋದಿಲ್ಲವೇ? ಮತ್ತೊಬ್ಬರಿಗೆ ಕೊಡಬೇಕಂದ್ರೆ ಜಮಾ ಮಾಡ್ಕೋಬೇಕು ನೀವು. ಎಲ್ಲರೂ ಭಿಕಾರಿಯ ರೂಪದಲ್ಲಿ ತಮ್ಮಿಂದ ಭಿಕ್ಷೆಯನ್ನು ಬೇಡಲು ಬರುವಂಥ ಸಮಯ ಇನ್ನೂ ಬರಲಿದೆ. ಅಂತಿಮ ಸಮಯದಲ್ಲಿ ಅನೇಕ ಆತ್ಮಗಳು ನಿಮ್ಮ ಹತ್ತಿರ ಬರ್ತಾವೆ. ಆವಾಗ ಬಾಬುವರು ಹೇಳ್ತಾರೆ, ನಿಮ್ಮ ಹತ್ತಕ್ಕೆ ಸ್ಟಾಕ್ ಇದ್ದರೆ ನೀವು ಜಮಾ ಮಾಡಿದ್ರೆ ಕೊಡ್ಬೋದು, ಅವರಿಗೆ ಕೊಡೋದಿಲ್ಲವೇ? ಅವ್ರಿಗೆ ಕೊಡ್ತಿರಿಲ್ಲೋ ಅಂತ ಕೇಳ್ತಾರೆ ಬಾಬುವರು. ಇಷ್ಟಂತೂ ಜಮಾ ಮಾಡಿಕೊಳ್ಳಬೇಕಲ್ಲವೇ? ತಮಗಾಗಿ ಮಾಡಿಕೊಳ್ಳಬೇಕು. ಆದರೆ ಜೊತೆಗೆ ಇಂತಹ ದೃಶ್ಯ ಎಲ್ಲರ ಮುಂದೆ ಬರುವುದು. ಯಾರೆಲ್ಲ ಇಂದು ಭರ್ಪೂರಾಗಿದ್ದೇವೆಂದು ತಿಳಿದಿದ್ದೀರೋ ಅವರ ಭಿಕಾರಿ ರೂಪದಲ್ಲಿ, ಮುಂದೆ ಬರುವಂಥ ಭಿಕಾರಿ ರೂಪದಲ್ಲಿ ತಮ್ಮೆಲ್ಲರಿಂದ ಭಿಕ್ಷೆ ಬೇಡುವವರು. ಯಾರು ಹೊರಗಿನವ್ರದಲ್ಲ, ಹೊರಗಡೆ ಇವತ್ತು ಜನ ಭಾಳ ಭರ್ಪೂರ ಅಂತ ತಿಳ್ಕೊತಾರೆ, ಅವ್ರು ನಿಮ್ಮ ಹತ್ರ ಬರ್ತಾರೆ. ಬೇಡುವರು ಜಮಾ ಆದಾಗ ಭಿಕ್ಷೆ ಕೊಡುವಿರಲ್ಲವೇ? ನಿಮ್ಮಂತ್ಯಾಗ ಜಮಾ ಆದಾಗ ನೀವು ಭಿಕ್ಷೆ ಕೊಡಬೇಕಾಗ್ತದೆ. ಬಾಬುವ್ರು ಹೇಳ್ತಾರೆ, ದಾತಾನ ಮಕ್ಕಳು ಕೊಡುವವರೇ ಆಗುವಿರಿ. ತಮ್ಮೆಲ್ಲರ ಒಂದು ಕ್ಷಣ ದೃಷ್ಟಿಯ ಅಮೂಲ್ಯ ವಚನಗಳ ಆಕಾಂಕ್ಷೆಗಳಾಗಿರುವರು ಜನ. ಇಂತಹ ಅಂತಿಮ ದೃಶ್ಯವನ್ನು ಎದುರಿಗೆ ಇಟ್ಟುಕೊಂಡು ಪುರುಷಾರ್ಥ ಮಾಡಿ. ನಿಮ್ಮ ಎದುರಿಗೆ ಭಯಂಕರ ಜನ ನಿಂತಾರೆ, ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಪ್ರೇಮ, ಆತ್ಮ ಅನುಭೂತಿ ಮಾಡಿಸ್ಬೇಕಂದ್ರೆ ಅದನ್ನು ದೃಶ್ಯವನ್ನು ಕಣ್ಮುಂದೆ ತೊಗೊಂಬರ್ರಿ ಅಂತ ಹೇಳ್ತಾರೆ ಬಾಬುವರು. ಎದುರಿಗೆ ಬಂದ ಹಸಿದ ಆತ್ಮ ಖಾಲಿ ಕೈಯಿಂದ ಹೋಗುವಂದ ಆಗಬಾರ್ದು, ಖಾಲಿ ಕೈ ಹೋಗಬಾರ್ದು. ಹೆಂಗೆ ಸಾಕಾರದಲ್ಲಿ ಬಾಬಾ ಏನು ಹೇಳ್ತಿದ್ರು, ಏನನ್ನು ಮಾಡಿ ತೋರಿಸಿದರು ಯಾರೋ ಬ್ರಹ್ಮಬಾಬರು. ಯಾವುದೇ ಆತ್ಮ ಹೇಗೇ ಇರಲಿ, ಅಸಂತುಷ್ಟರಾಗಿರಲಿ, ಹೋಗಬಾರದು. ಯಾರೇ ಎಂಥವರೇಕಿರುವಲ್ದಕ್ಕ ನಿಮ್ಮಂತೆಗೆ ಬಂದು ಸಂತುಷ್ಟ ಆಗಿ ಹೋಗಬೇಕು ಎಂದು ಮಾತುಗಳನ್ನು ಯೋಚಿಸಬೇಕು. ಕೇವಲ ತಮ್ಮ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ ಅಷ್ಟೇ ವಿಚಾರ ಮಾಡ್ಕೋಬೇಡದು, ಮತ್ತೊಬ್ಬರಿಗೆ ಕೊಡುವಂತಹ ಒಂದು ಸ್ಟಾಕ್ ಮಾಡ್ಕೋರಿ ಅಂತ ಬಾಬುವರು ಹೇಳ್ತಾರೆ. ಮುಂದೆ ಬಾಬುವರು ಹೇಳ್ತಾರೆ, ಈಗ ತಾವು ರಚಯಿತರಾಗಿದ್ದೀರಿ. ನಿಮ್ಮ ಪೋಸ್ಟ್ ಹೆಚ್ಚಾಗಿದೆ, ಈಗ ನೀವು ರಚನೆ ಅಲ್ಲ ರಚಯಿತರಾಗಿದ್ದೀರಿ. ತಮ್ಮ ಒಂದೊಂದು ರಚನೆಯ ಹಿಂದೆ ರಚನೆಯೂ ಇದೆ. ಮಕ್ಕಳು ಎಲ್ಲಿವರೆಗೆ ಇರುವುದಿಲ್ಲವೋ ಅಲ್ಲಿವರೆಗೆ ತಂದೆ ತಾಯಿ ಸಂಪಾದನೆ ಕೇವಲ ತಮಗೋಸ್ಕರವಿರುತ್ತದೆ. ಲೌಕಿಕದಲ್ಲಿ ಪತಿ ಪತ್ನಿಯರಿರ್ತಾರೆ, ಯಾವಾಗ ಮಕ್ಕಳು ಇರುವುದಿಲ್ಲ ಅವ್ರ ಸಂಪಾದನೆ ತಮ್ಮ ಸಲುವಾಗಿ ಮಾಡ್ಕೋತಿರ್ತಾರೆ. ಮುಂದೆ ಹೇಳ್ತಾರೆ ಬಾಬಾವರು, ಮಕ್ಕಳಾದಾಗ ಅವರ ಕಡೆಗೂ ಗಮನ ಕೊಡಬೇಕಾಗುತ್ತದೆ. ನೀವು ಫಸ್ಟಿಗೆ ಬಾಬಾವ್ರ ಮಕ್ಕಳಾದ್ರಿ, ನೀವೆಲ್ಲ ಸ್ಟಾಕ್ ಮಾಡ್ಕೊಂಡ್ರಿ, ಇನ್ನು ಬರುವಂಥ ಆತ್ಮಗಳು ನಿಮ್ಮ ಎದುರಿಗೆ ಬರ್ತಾವೆ, ಅವ್ರಿಗೆ ಸಂತಾನರಿಗೆ ನೀವು ಕೊಡಬೇಕು ಅಂತ ಹೇಳ್ತಾರೆ ಬಾಬಾವರು. ಇಲ್ಲಿಯವರೆಗೆ ಏನು ಸಂಪಾದನೆ ಮಾಡಿದ್ದೀರೋ ಅದನ್ನು ಬಹಳ ಸಮಯ ಉಪಯೋಗಿಸಿದ್ದೀರಿ. ಈಗ ಏನೇನು ಮಾಡಿದರೆ ಅದೆಲ್ಲ ಉಪಯೋಗ ಮಾಡ್ಕೊಂಡಿರಿ. ಆದರೆ ಈಗ ತಮ್ಮ ರಚನೆ ಕಡೆಗೂ ಗಮನ ಕೊಡಿ. ನೀವೇನೇನು ಜ್ಞಾನ ಕೊಟ್ಟು ಮತ್ತವ್ರು ತಯಾರು ಮಾಡ್ತಿರಲ್ಲ ಅವ್ರ ಬಗ್ಗೆನೂ ಗಮನ ಕೊಡಿ. ತಾವೆಲ್ಲರೂ ತಮ್ಮ ರಚನೆಯನ್ನು ನೋಡ್ತಿದ್ದೀರಾ? ಬಾಬುವರು ಕೇಳ್ತಾರೆ, ನಿಮ್ಮ ರಚನೆಯನ್ನು ನೀವು ಕೊಟ್ಟಂಥ ಜ್ಞಾನವನ್ನು ರಚನೆ ನೋಡ್ತಾ ಇದ್ದೀರಾ? ದೊಡ್ಡವರಿದ್ದಾರೋ ಚಿಕ್ಕವರಿದ್ದಾರೋ ಎಷ್ಟಿದೆ ಅಂತ ಕೇಳ್ತಾರೆ ಬಾಬುವರು. ಬಾಪದಾದ ಪ್ರತಿಯೊಬ್ಬರ ಫಲಿತಾಂಶವನ್ನು ನೋಡುತ್ತಾರೆ, ಆ ಲೆಕ್ಕದಂತೆ ಹೇಳುತ್ತಾರೆ. ಒಂದೊಂದು ನಕ್ಷತ್ರದ ರಚನೆ ಎಷ್ಟಿದೆ, ಎಷ್ಟು ಇಲ್ಲಿ ರಚನೆ ಇದೆಯೋ ಅಷ್ಟು ಅಲ್ಲಿ ದೊಡ್ಡ ರಾಜರು ಆಗಿ. ಯಾರ ಹತ್ರ ಇಲ್ಲಿ ಬಾಬಾವರು ಹೆಚ್ಚು ಸೇವೆ ಮಾಡಿರ್ತಾರಲ್ಲ ಅವರ ರಾಜ್ಯ ಸತ್ಯುಗದಲ್ಲಿ ದೊಡ್ಡ ರಾಜರಾಗ್ತಾರೆ ಅಂತ ಹೇಳ್ತಾರೆ ಬಾಬಾವರು. ಇಲ್ಲಿ ಎಷ್ಟು ರಚನೆ ಮಾಡುತ್ತಿರುವಿರೋ
ತಮ್ಮ ರಚನೆಯನ್ನು ನೋಡುತ್ತಿದ್ದೀರಾ, ನಿಮ್ಮ ರಚನೆಯನ್ನು ಎಷ್ಟು ಜನಕ್ಕೆ ಜ್ಞಾನ ಕೊಟ್ಟಿರಿ ಅಥವಾ ಎಷ್ಟು ಜನಕ್ಕೆ ಕೊಟ್ಟಿರಿ ಅಂತ ನೋಡಂತ ಹೇಳ್ತಾರೆ ಬಾಬರು. ಭವಿಷ್ಯವನ್ನು ತಿಳಿದಿದ್ದೀರಾ, ನಿಮಗೆ ಭವಿಷ್ಯ ಬಗ್ಗೆ ಗುರ್ತದನ. ಎಲ್ಲರೂ ಯಾರು ರಚಯಿತರಾಗಿದ್ದೀರಿ, ಆದರೆ ರಚನೆ ದೊಡ್ಡದು ಚಿಕ್ಕದು ಅದರ ಮಹತ್ವಿಲ್ಲ. ರಚನೆ ದೊಡ್ಡದಾದರೆ ಅದು ಜೊತೆಗೆ ಜವಾಬ್ದಾರಿ ಹೆಚ್ಚಾಗ್ತದೆ. ಹೆಚ್ಚು ಬಾಬವರು ಸೇವೆ ಮಾಡಬೇಕಂದ್ರೆ ಜವಾಬ್ದಾರಿ ಬರ್ತದೆ. ಅದಕ್ಕೆ ಬಾಬುವ್ರು ಹೇಳ್ತಿದ್ರು, ನಿಮ್ಮನ್ನು ನೀವು ಚೆಕ್ ಮಾಡ್ಕೊರಿ, ಸ್ಟಾಕ್ ಮಾಡ್ಕೊಳ್ಳಿ, ಮತ್ತೊಬ್ಬರಿಗೆ ಕೊಡ್ರಿ. ಬಾಬುವರು ಇವತ್ತಿನ ಮುರಳಿ ಬಹಳ ಚಿಕ್ಕದು ಬಟ್ ಬಹಳ ಅರ್ಥವಾದಂಥದ್ದು ಮುರಳಿ ಸಾರ್. ಏನು ಸ್ಟಾಕ್ ಮಾಡ್ಕೋಬೇಕು, ಅನ್ಯರಿಗೆ ಕೊಡಬೇಕು, ಅತಿಥಿರನ್ನು ತಿಳ್ಕೋಬೇಕು, ಸಮಯವನ್ನು ನೋಡಿ ಬ್ಯಾಂಕ್ ಖಾತೆಯನ್ನು ಜಮಾ ಮಾಡ್ಕೋಬೇಕು. ಒಳ್ಳೆಯದು. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ.